ನೋಡಿ, ಇವರೇನೋ ಬಹಳ ಆರಾಮಾಗಿ ಹೇಳ್ತಾ ಇದ್ದಾರೆ, ನಾವು ಅದು ಹೊರಗಿನವರಾಗಿರಲಿ ಒಳಗಿನವರಾಗಿರಲಿ ಯಾರೇ ಆಗಿರಲಿ ನಾವು ಹಿಡಿತೀವಿ ಅಂತ ಹೇಳ್ತಿದ್ದಾರೆ. ಈಗ ಇವರು ಕುಳಿತಿರುವಂತಹ ಜಾಗ ಎಂಥದ್ದು ಅಂತ ಹೇಳಿದರೆ ಇಂಥದ್ದು ಯಾವುದು ಕೂಡ ಆಗಬಾರ್ದು ಅಂತೇಳಿ ಇರುವಂಥ ಜಾಗದಲ್ಲಿ ಕೂತಿದ್ದಾರೆ ಅವರು. CBI ತನಿಖೆ ಆಗ್ತಾ ಇದೆ, ನಿಷ್ಪಕ್ಷಪಾತ ತನಿಖೆ ಆಗುತ್ತೆ, ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗುತ್ತೆ, ಎಲ್ಲ ಮಾತುಗಳನ್ನು DG ಅಭಿಷೇಕ್ ಸಿಂಗ್ ಅವರು ಹೇಳಿದ್ದಾರೆ. ಆದರೆ ನೀಟ್ ಪೇಪರ್ ಲೀಕ್ ಆಗಿರುವಂಥದ್ದು ಇದೇ ಮೊದಲೇನೂ ಅಲ್ಲ. CBI ತನಿಖೆ ಆಗಿರೋದು ಕೂಡ ಇದೇನು ಫಸ್ಟ್ ಟೈಮ್ ಅಲ್ಲ. ಅಂದರೆ ಇದೊಂದು ರೀತಿಯ ವ್ಯವಸ್ಥಿತ ದಂಧೆ ನಡೀತಾ ಇದೆ ಇಲ್ಲಿ. 2016ರಲ್ಲಿ ನೀಟ್ ಪೇಪರ್ ಉತ್ತರ ಪ್ರದೇಶದಲ್ಲಿ ಮೊದಲ ಬಾರಿಗೆ ಸೋರಿಕೆ ಆಗಿತ್ತು. ಮೊದಲ ಬಾರಿಗೆ ಆಗಿದ್ದು 2016ರಲ್ಲಿ ನೀಟ್ ಪೇಪರ್ ಸೋರಿಕೆ ಆಗುತ್ತೆ. ಅವತ್ತು 8 ಆರೋಪಿಗಳ ಬಂಧನ ಮಾಡಿ ಮರುಪರೀಕ್ಷೆಯನ್ನು ನಡೆಸಲಾಯಿತು. ಹೀಗೆ ಅವತ್ತು ಮರುಪರೀಕ್ಷೆ ಆಗದೆ ಫಲಿತಾಂಶವನ್ನು ಕೊಡಲಾಯಿತು. ಇನ್ನು 2021ರಲ್ಲಿ ದೇಶಾದ್ಯಂತ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಲಾಗುತ್ತೆ. ಅದರಲ್ಲಿ ಜೈಪುರದಲ್ಲಿ 8 ಜನರ ಬಂಧನ ಆಗುತ್ತೆ, ಮರುಪರೀಕ್ಷೆ ಆಗದೆ ಫಲಿತಾಂಶವನ್ನು ಪ್ರಕಟ ಮಾಡಲಾಗುತ್ತೆ. ಮರುಪರೀಕ್ಷೆ ಮಾಡೋದಿಲ್ಲ, ಫಲಿತಾಂಶ ಕೊಡ್ತಾರೆ. 2024ರಲ್ಲಿ ಬಿಹಾರ್ ಮತ್ತು ಜಾರ್ಖಂಡ್ನಲ್ಲಿ ಸೋರಿಕೆ ಆಗುತ್ತೆ. 720ರಲ್ಲಿ 67 ಅಂಕಗಳ ಪತ್ರಿಕೆ ಸೋರಿಕೆ ಆಗುತ್ತೆ. 2 ರಾಜ್ಯಗಳಲ್ಲಿ 2 ಬಂಧಿಸಲಾಗುತ್ತೆ. 2026 ಅಂದರೆ ಇವತ್ತು 410 ಪ್ರಶ್ನೆಗಳ ಪೇಪರ್ ಸೋರಿಕೆ ಆಗಿದೆ. ಅದರಲ್ಲಿ 100 ಅಂಕಗಳ ಪ್ರಶ್ನೆಗಳು ಇದ್ದಂಥದ್ದು ಸಾಬೀತಾಗಿದೆ. ಇಡೀ ದೇಶದಲ್ಲಿನೇ ನೀಟ್ ಪರೀಕ್ಷೆಯನ್ನು ಈ ಕಾರಣಕ್ಕಾಗಿ ರದ್ದು ಮಾಡಲಾಗಿದೆ. ಅಂದರೆ ಪರಿಸ್ಥಿತಿ ಎಷ್ಟು ಗಂಭೀರವಾಗಿದೆ ಅನ್ನುವಂಥದ್ದು NTAಗೂ ಕೂಡ ಅರ್ಥ ಆಗಿದೆ. ಹೀಗಾಗಿ ಅವರು ಪರೀಕ್ಷೆಯನ್ನು ರದ್ದು ಮಾಡಿದ್ದಾರೆ. ನೀಟ್ ಪ್ರಶ್ನೆ ಪತ್ರಿಕೆ ಲೀಕ್ ಮಾಡಿದ ಕೇಸನ್ನು ರಾಜಸ್ಥಾನದ ವಿಶೇಷ ತನಿಖಾ ತಂಡ CBIಗೆ ಒಪ್ಪಿಸಿದೆ. ಜೈಪುರದ ಮನೀಶ್ ಯಾದವ್ ಇಡೀ ಹಗರಣದ ಪ್ರಮುಖ ಆರೋಪಿ ಅಂತ ಹೇಳಲಾಗ್ತಾ ಇದೆ. ಮನೀಶ್ ಯಾದವ್ ಸೇರಿದಂತೆಯೇ ದೇಶಾದ್ಯಂತ 48 ಆರೋಪಿಗಳನ್ನು ವಶಕ್ಕೆ ಪಡೆಯಲಾಗಿದೆ. ದೇಶದ 6 ರಾಜ್ಯಗಳಲ್ಲಿ ಹಗರಣ ಆಗಿದ್ದು ಎಲ್ಲ ಕಡೆ CBI ಟೀಮ್ ಜಾಲಾಡ್ತಾ ಇದೆ. ಇಡೀ ಪ್ರಕರಣದ ಮಾಸ್ಟರ್ ಮೈಂಡ್ ನಾಸಿಕ್ನಲ್ಲಿ ಡಾಕ್ಟರ್ ಶುಭಂ ಕೈರ್ನರ್ ಇದರನ್ನು ಅರೆಸ್ಟ್ ಮಾಡಲಾಗಿದೆ. ಪ್ರಶ್ನೆ ಪತ್ರಿಕೆ ಮುದ್ರಣ ಆಗಿರುವ ನಾಸಿಕ್ನ ಮುದ್ರಣಾಲಯದಿಂದಲೇ ಲೀಕ್ ಮಾಡಿದಂಥದ್ದು ಈ ಶುಭಂ ಕೈರ್ನರ್ ಅಂತ ಹೇಳಲಾಗಿದೆ. ಆದರೆ ಇಲ್ಲಿ ಪ್ರಶ್ನೆ ಬರುವಂಥದ್ದು, ಈ ರೀತಿಯಾಗಿ ಲೀಕ್ ಮಾಡೋದಕ್ಕೆ ಒಂದು ಯಾವ ಪ್ರಿಂಟಿಂಗ್ ಪ್ರೆಸ್ ಇರುತ್ತಲ್ಲ ಅಲ್ಲಿ ಅವರಿಗೆ ಹೇಗೆ ಸಾಧ್ಯ ಆಗುತ್ತೆ ಅನ್ನುವಂಥ ಪ್ರಶ್ನೆಯೂ ಕೂಡ ಇಲ್ಲಿ ಇರುವಂಥದ್ದು. ಯಾಕಂದರೆ ಬೇರೆ ಬೇರೆ ಎಕ್ಸಾಮ್ಗಳಲ್ಲಿ ಈ ರೀತಿಯಾಗಿ ಭಾಳ ಸುಲಭವಾಗಿ ಇವರು ಲೀಕ್ ಮಾಡುವಂಥ ಸಾಧ್ಯತೆ ಇರುತ್ತೆ. ಇಲ್ಲಿ ಎಷ್ಟು ಮಟ್ಟಿಗೆ SOPಯನ್ನು ಪಾಲನೆ ಮಾಡಿದ್ದಾರೆ ಅನ್ನೋದು ಕೂಡ ಗಮನಾರ್ಹ. 22 ಲಕ್ಷಕ್ಕೂ ಹೆಚ್ಚು ಭವಿಷ್ಯದ ಡಾಕ್ಟರ್ಗಳಾಗಬೇಕಾಗಿರುವಂಥವ್ರು ಅವರ ಜೊತೆಗೆ ರಾಷ್ಟ್ರೀಯ ಶಿಕ್ಷಣ ಸಂಸ್ಥೆ ಚೆಲ್ಲಾಟವನ್ನು ಮಾಡಿದೆ. ಈಗ ಮರುಪರೀಕ್ಷೆಯನ್ನು ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದರೆ ಮಕ್ಕಳ ಮನಸ್ಸಿನ ಮೇಲೆ ಇದು ಎಷ್ಟು ಕೆಟ್ಟ ಪರಿಣಾಮವನ್ನು ಬೀರುತ್ತೆ ಅನ್ನುವಂತಹ ಪರಿಜ್ಞಾನ ಬಹುಶಃ NTAಗೆ ಇಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ಇದೇ ಪೋಷಕರ ನೇರ ಆಕ್ರೋಶಕ್ಕೆ ಕಾರಣ ಆಗಿರುವಂಥದ್ದು. ಒಂದು ಪರೀಕ್ಷೆಗೆ ನಾವು ಮಕ್ಕಳನ್ನ ಮಾನಸಿಕವಾಗಿ ಸಿದ್ಧ ಮಾಡಬೇಕಾದ್ರೆ ಸಿಕ್ಕಾಪಟ್ಟೆ ಶ್ರಮ ಪಡಬೇಕು. ಸೊ ದೆರ್ ಇಸ್ ಎ ಸಿವಿಯರ್ ಪ್ರಾಬ್ಲಮ್. ಇದು ಸಾಮಾನ್ಯ ವಿಚಾರ ಅಂತೂ ಅಲ್ಲ. ಕರ್ನಾಟಕದ 2.5 ಲಕ್ಷ ಜನ ವಿದ್ಯಾರ್ಥಿಗಳ ಮತ್ತು ಅವರ ಪೋಷಕರಿಗೆ ಆಗಿರುವಂತ ಅತ್ಯಂತ ಕಠಿಣವಾದ ಒಂದು ಅನ್ಯಾಯ ಇದು. ಈಗ ರಾಜಸ್ಥಾನದಲ್ಲಿ ಆಗಿದ್ರೆ ಅವರು ರಾಜಸ್ಥಾನವ್ರಿಗೆ ಮಾಡ್ಲಿ ಬಿಡಿ, ಯಾಕೆ ಕರ್ನಾಟಕದವರು, ಯಾಕೆ ತಮಿಳುನಾಡು, ಬೇರೆ ರಾಜ್ಯಗಳಿಗೆ ಯಾಕೆ ಬೇಕು ಅಲ್ವಾ? ಈಗ ಕಡಿಮೆ ಡ್ಯೂರೇಷನ್ ಕೊಡ್ತಾರೆ. ಆ ಕಡಿಮೆ ಡ್ಯೂರೇಷನ್ ಲೈಕ್ ಇದೇನ್ ಗೊತ್ತಾ, ಮೈಂಡಲ್ಲಿ ಓದಿರೋದೆಲ್ಲ ಎರಾಸ್ ಮಾಡ್ಕೊಂಡಿರ್ತಾರೆ. ಇವಾಗ ಅದು ಹಂಗೆ ಆಗಿರುತ್ತೆ. ಈಗ ಮಕ್ಳಿಗೆ ಅದೇ ಟೆನ್ಷನ್, ಡಬಲ್ ಟೆನ್ಷನ್ ಅಲ್ಲಿ ಓದಬೇಕು. ಐ ಥಿಂಕ್ ಗೌರ್ಮೆಂಟ್ ಲೂಪ್ ಹೋಲ್ ಇದು. ಅವರು ಯಾವುದೋ ಸ್ಟೇಟ್ ಅಲ್ಲಿ ಪ್ರಾಬ್ಲಮ್ ಮಾಡಿದಕ್ಕೆ ನಮ್ಮ ಕರ್ನಾಟಕ ಮಕ್ಕಳಿಗೆ ಈಗ ಎಫೆಕ್ಟ್. ಈಗ ಮತ್ತೆ ಕುತ್ಕೊಂಡು ಓದಬೇಕು, ಅದ್ರಲ್ಲಿ ರಿಸಲ್ಟ್ಸ್ ಬರುತ್ತೆ ಇಲ್ಲ ಅನ್ನೋದು ಮತ್ತೆ ಡೌಟು. ಸೊ ಇಟ್ ಈಸ್, ಐ ಫೀಲ್ ಲೈಕ್ ಇಟ್ ಈಸ್ ಗೌರ್ಮೆಂಟ್ ಏನದು ಪ್ರಾಬ್ಲಮ್ ಇರೋದು. ಅದ್ರ ಬದಲಿಗೆ ಸ್ಟೇಟ್ ಗೌರ್ಮೆಂಟ್ಗೆ ಬಿಟ್ಬಿಡಿ. ಇನ್ನು ನೀಟ್ ಮರುಪರೀಕ್ಷೆಯನ್ನು ಮಾಡ್ತೀವಿ ಅಂತ NTAದವರೇನೋ ಭಾಳ ಈಸಿಯಾಗಿ ಹೇಳ್ತಾ ಇದ್ದಾರೆ. ಇದಕ್ಕೆ ಪೋಷಕರಷ್ಟೇ ಅಲ್ಲದೆ ವಿದ್ಯಾರ್ಥಿಗಳು ಕೂಡ ತೀವ್ರ ಬೇಸರವನ್ನು ಹೊರಹಾಕ್ತಾ ಇದ್ದಾರೆ. ಕಷ್ಟನೇ, ಬಿಕಾಸ್ ಮುಂಚೆ ಫುಲ್ಲು ಪ್ರಿಪೇರ್ ಆಗಿ ಎಲ್ಲ ಲೈಕ್ ಮರ್ತೋಗಿರ್ತೀವಿ. ಅಷ್ಟೊಂದು ಎಲ್ಲ ನಮ್ಕ ಇರಲ್ಲ, ಫ್ಯೂಸ್ ಮರ್ತೋಗಿರ್ತೀವಿ. ಸೊ ಫಸ್ಟಿಂದ ತಿರ್ಗಾ ಓದಬೇಕು ಅಂದರೆ ಇಟ್ಸ್ ರಿಯಲಿ ಡಿಫಿಕಲ್ಟ್. ಎಷ್ಟು ಹಾರ್ಡ್ ವರ್ಕ್ ಮಾಡಿದ್ರಿ, ಎಕ್ಸಾಮ್ ರೆಡಿ ಆಗಿದ್ರಿ? ಲೈಕ್ ಆಲ್ಮೋಸ್ಟ್ 600 ಡೇಸ್ ಆಫ್ಟರ್ 10th ಇಂದಾನೇ ಹಾರ್ಡ್ ವರ್ಕ್ ಮಾಡ್ತಿದ್ದೀವಿ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ ವಾಸ್ ಅಬೌವ್ 600. ಸೊ ಗೊತ್ತಿಲ್ಲ. ಎಕ್ಸಾಮ್ ಮತ್ತೆ ಮತ್ತೆ ಬರೆಯೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಬಿಕಾಸ್ ನಾವು ಲೈಕ್ ಓದಿ ಯಾವ
ಕಾನ್ಸಂಟ್ರೇಟೆಡ್ ಓದಿರ್ತೀವಿ. ಈವನ್ ಎಕ್ಸಾಮ್ಸ್ ತುಂಬ ಕಷ್ಟಪಟ್ಟು ಬರೆದಿರ್ತೀವಿ. ಆ ಟೈಮೆಲ್ಲ ವೇಸ್ಟ್ ಆಗಿಬಿಡುತ್ತೆ. ಈವನ್ ನಾವು ಅದನ್ನು ಬರ್ದಿದ ತಕ್ಷಣ ಮೂವ್ ಆನ್ ಆಗಿಬಿಟ್ಟಿರ್ತೀವಿ. ಲೈಕ್ ರಿಲ್ಯಾಕ್ಸ್ ಆಗ್ಬಿಟ್ಟು ಬೇರೆ ಸಬ್ಜೆಕ್ಟ್ಸ್ ಓದ್ತಿರ್ತೀವಿ. ಇಲ್ಲಾಂದರೆ ನಮಗೂ ಇದಕ್ಕೆ ಓದಬೇಕಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತಲ್ಲ. ದೊಡ್ಡ ಅನ್ಯಾಯ ಆಗುತ್ತೆ ಸರ್. ಯಾಕಂದರೆ ನಾವು 2 ವರ್ಷ ಹಗಲು ರಾತ್ರಿ ಅನ್ನೋದೇ ದೊಡ್ಡ ಕಷ್ಟವನ್ನು ಪಟ್ಟಿದ್ದೀವಿ. ತಂದೆ ತಾಯಿಗಳು ನಮಗೆ ಹಗಲು ರಾತ್ರಿ ಅನ್ನದೆ ಅವ್ರು ಬೆವರು ಸುರಿಸಿ ನಮಗೆ ಕಾಲೇಜ್ನಲ್ಲಿ ಕೋಚಿಂಗ್ನಲ್ಲಿ ಎಲ್ಲೋ ಹಚ್ಚಿರ್ತಾರೆ. ಅವ್ರ ಕಷ್ಟ ಅಂತೆ ನಾವು ನೆಟ್ಟಿಗೆ ಓದ್ತಿರ್ತೀವಿ. ಇವ್ರು ಈ ರೀತಿ ಏನಾದರೂ NTA ನಮಗೆ ಅನ್ಯಾಯ ಮಾಡಿದರೆ ಕೇಂದ್ರ ಸರ್ಕಾರದ ಅದು ಅವರ ಕೆಪಾಸಿಟಿಯಿಂದ ಅವ್ರು ನೆಟ್ಟಿಗೆ ಎಕ್ಸಾಮ್ ಮಾಡಿದ್ರೆ ನಾವು ಏನೋ ಬರಿತಿದ್ವಿ. ನಾವಿವಾಗ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಅಂಥೇಳಿ ಕಾಯ್ಕೊಂಡು ಕುಂತಿದ್ವಿ. ಬಟ್ ಇವಾಗ ಇನ್ನೊಮ್ಮೆ ಎಕ್ಸಾಮ್ ಬರಿಬೇಕಂದ್ರೆ ಯಾವ ಸ್ಟೂಡೆಂಟಿಗೂ ಆಗಲ್ಲ ಸರ್. ಹೀಗೆ ನೀಟ್ ರದ್ದು ಮಾಡಿದ್ದಕ್ಕೆ ದೇಶಾದ್ಯಂತ ಭಾರಿ ವಿರೋಧ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಸೇರಿದಂತೆ ಪ್ರತಿಪಕ್ಷಗಳೆಲ್ಲ ಕೇಂದ್ರ ಸರ್ಕಾರವನ್ನು ಟಾರ್ಗೆಟ್ ಮಾಡಿ ಜೋರಾಗಿದೆ ಪ್ರತಿಭಟನೆಯನ್ನು ಕೂಡ ನಡೆಸಿದ್ದಾವೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ NSUI ವತಿಯಿಂದ ಪ್ರತಿಭಟನೆಯನ್ನು ನಡೆಸಲಾಯಿತು. ಕೇಂದ್ರ ಸರ್ಕಾರದ ವಿರುದ್ಧ NSUI ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರದ ವೈಫಲ್ಯದಿಂದಾಗಿದೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ, ಮಕ್ಕಳ ಜೀವನದ ಜೊತೆಗೆ ಕೇಂದ್ರ ಸರ್ಕಾರ ಚೆಲ್ಲಾಟ ಆಡ್ತಾ ಇದೆ ಅಂತ NSUI ಕಾರ್ಯಕರ್ತರು ಬೀದಿಗಿಳಿದು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಇನ್ನು ಕೇರಳದಲ್ಲಂತೂ ಕಾಂಗ್ರೆಸ್ ಕಾರ್ಯಕರ್ತರು ರಾಜಭವನಕ್ಕೆ ಮುತ್ತಿಗೆ ಹಾಕೋದಕ್ಕೆ ಹೋದರು. ಪೊಲೀಸರು ಅವಕಾಶವನ್ನು ಕೊಡಲಿಲ್ಲ, ಬ್ಯಾರಿಕೇಡ್ಗಳನ್ನು ಹಾಕಿ ತಡೆದರು. ಜಗದೇ ಇದ್ದಾಗ ಜಲಪಿರಂಗಿಗಳನ್ನು ಕೂಡ ಬಳಸಿ ಪ್ರತಿಭಟನೆ ಹತ್ತಿಕ್ಕುವಂತಹ ಪ್ರಯತ್ನವನ್ನು ಮಾಡಿದರು. ಅದಾದಮೇಲೆ ಕೈಗೆ ಸಿಕ್ಕವರನ್ನೆಲ್ಲ ವಶಕ್ಕೆ ಪಡೆಯಲಾಯಿತು. ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಈಗ ಕಾಂಗ್ರೆಸ್ಗೆ ಕೇಂದ್ರ ಸರ್ಕಾರದ ವಿರುದ್ಧದ ದೊಡ್ಡ ಅಸ್ತ್ರವಾಗಿ ಸಿಕ್ಕಂತಾಗಿದೆ. ಪದೇ ಪದೇ ಪ್ರಶ್ನೆ ಪತ್ರಿಕೆಗಳ ಸೋರಿಕೆ ಆಗ್ತಿರೋದು ಯಾಕೆ ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕಾಂಗ್ರೆಸ್ ನಾಯಕರುಗಳು ಕೇಳ್ತಾ ಇದ್ದಾರೆ. होनी चाहिए, जुडिशियल इंक्वायरी होनी चाहिए, सरकार के दायरे के बाहर हो और टाइम लिमिट के साथ हो, 1 महीने 2 महीने में, और बड़े से बड़ा व्यक्ति हो, किसी दल का हो, किसी सरकार का हो, अधिकारी हो, कोई भी हो, अगर वो इन्वॉल्व है इस घिनौने अपराध में, उसको उचित दंड मिलना चाहिए और दिखना भी चाहिए. लोगों का विश्वास तब पैदा होगा जब उनको पता पड़ेगा कि गलत करने वाले को सजा होती है. क्या हुआ, वो कानून बनाया आपने पार्लियामेंट में, सजा दे देंगे, फुला कर देंगे, ऐसा कर देंगे, पेपर कैसा लीक हो गया भाई? और कहाँ गया प्रधानमंत्री का वो मन की बात? बच्चों को बोल रहे थे कि टेंशन मत लो. अब वो बच्चों को क्या जवाब देंगे प्रधानमंत्री? मन की बात में तो आपने कह दिया बच्चों को कि टेंशन मत लो. ಎಷ್ಟು ಬಾರಿ ಈ ರೀತಿ ಆಗಲಿಕ್ಕೆ ಸಾಧ್ಯ ಇದೆ? ಪದೇ ಪದೇ ಈ ರೀತಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಆಗ್ತಕ್ಕಂಥದ್ದಕ್ಕೆ ಇದೇನು ಉದ್ದೇಶಪೂರ್ವಕವಾಗಿ ಇದು NTA ಅವರು ಅಂದರೆ ನ್ಯಾಷನಲ್ ಟೆಸ್ಟಿಂಗ್ ಏಜೆನ್ಸಿ ಅವರ ವೈಫಲ್ಯನ, ಇದು ಅವಶ್ಯಕತೆ ಇದೆಯಾ? ಈ ರೀತಿ ಒಂದು ಕೇಂದ್ರೀಕೃತವಾಗಿರ್ತಕ್ಕಂಥ ಪರೀಕ್ಷೆ ಅವಶ್ಯಕತೆ ಇದೆಯಾ ಅಂತಕ್ಕಂಥ ಪ್ರಶ್ನೆ ಪದೇ ಪದೇ ಇದ್ರ ಬಗ್ಗೆ ನಾವೆಲ್ಲರೂ ನಮ್ಮ ಸಂಶಯ ಮತ್ತು ನಮ್ಮ ದುಗುಡನ್ನು ನಾವು ವ್ಯಕ್ತಪಡಿಸಿದ್ದೀವಿ. ರಾಜ್ಯಗಳಿಗೆ ಆ ಒಂದು ಜವಾಬ್ದಾರಿ ಕೊಡಬೇಕು. ಈ ನೀಟ್ ಪರೀಕ್ಷೆ ಮಾದರಿಯನ್ನು ಇವತ್ತು ರದ್ದು ಮಾಡಬೇಕು. ನಮ್ಮ ರಾಜ್ಯದಲ್ಲಿ ಎಷ್ಟು ಬಾರಿ ಮುಂದಾಕಿದ್ದೀರಿ? ನಿಮ್ಮ ಕಾಲದಲ್ಲೇ ಎಷ್ಟು ಅನಾಹುತಗಳಾಗಿಲ್ಲ. ಇವತ್ತು ನಮ್ಮ ರಾಜ್ಯದಲ್ಲಿ ಒಂದು KPSC ಸಂಸ್ಥೆನ ಸರಿಪಡಿಸ್ಲಿಕ್ಕಾಗಿದೆ. ಯಾವ ರೀತಿಯಲ್ಲಿ ಆ ಸಂಸ್ಥೆ ಬಗ್ಗೆ ಇವತ್ತು ಜನಗಳು ಮಾತನಾಡ್ತಾರೆ. ಇವತ್ತು ಈ KPSC ಸಂಸ್ಥೆ ಹಾಳಾಗ್ತಕ್ಕಂಥದ್ದು ಪ್ರಾರಂಭ ಆಗಿದ್ದೆ ಬಹುಶಃ ನನ್ನ ಅಭಿಪ್ರಾಯದಲ್ಲಿ ಈಗಿನ ಸರ್ಕಾರ ಹಿಂದೆ 2013ರಲ್ಲಿ ಸರ್ಕಾರ ಏನು ರಚನೆ ಮಾಡಿದರು ಅಲ್ಲಿಂದ ಪ್ರಾರಂಭ ಆಯಿತು. ಏನೊಂದು ಹೊರಗಡೆ ಲೀಕ್ ಆಗಿದೆ ಅದು ಇವತ್ತು ಚರ್ಚೆಗೇನು ಪ್ರಾರಂಭ ಆಗಿದೆ. ಹೌದು, ಒಂದೊಂದು ಬಾರಿ ಯಾರೋ ಮಾಡೋ ತಪ್ಪಿಗೆ ಸಂಪೂರ್ಣವಾದ ತಪ್ಪನ್ನು ಸರ್ಕಾರದ ಮೇಲೆ ವಹಿಸ್ಲಿಕ್ಕೆ ಆಗೋದಿಲ್ಲ. ಹೀಗೆ ರಾಜಕೀಯದ ಆರೋಪ ಪ್ರತ್ಯಾರೋಪಗಳು ಒಂದು ಕಡೆ ನಡೀತಾ ಇರುವಂಥ ಸಂದರ್ಭದಲ್ಲಿ ಇನ್ನು ನೀಟ್ ಪರೀಕ್ಷೆಯನ್ನು ರದ್ದು ಮಾಡಿ ಮರುಪರೀಕ್ಷೆಗೆ ವಿಚಾರವಾಗಿ ಕೇಂದ್ರ ಸರ್ಕಾರಕ್ಕೆ ಎಕ್ಸ್ನಲ್ಲಿ ಪೋಸ್ಟ್ ಮೂಲಕವಾಗಿ ತಿರುಗೇಟು ಕೊಡುವಂಥ ಕೆಲಸವನ್ನು ರಾಹುಲ್ ಗಾಂಧಿ ಮಾಡಿದ್ದಾರೆ. ಇದು ಅಮೃತ ಕಾಲ ಅಲ್ಲ, ವಿಷಕಾಲ ಅಂತ ಬಿಸಿ ಮುಟ್ಟಿಸಿದ್ದಾರೆ. 2026-27ನೇ ಸಾಲಿನ ನೀಟ್ ಪರೀಕ್ಷೆಯನ್ನು ರದ್ದುಗೊಳಿಸಲಾಗಿದೆ. ಈ ಭ್ರಷ್ಟ ಬಿಜೆಪಿ ಆಡಳಿತದಿಂದಾಗಿ 22 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕಠಿಣ ಪರಿಶ್ರಮ, ತ್ಯಾಗ ಮತ್ತು ಕನಸುಗಳು ನುಚ್ಚುನೂರಾಗಿವೆ. ಕೆಲವು ತಂದೆಯಂದಿರು ಸಾಲ ಮಾಡಿದ್ದರು, ಕೆಲವು ತಾಯಂದಿರು ತಮ್ಮ ಒಡವೆಗಳನ್ನು ಮಾರಿದ್ದರು, ಲಕ್ಷಾಂತರ ಮಕ್ಕಳು ರಾತ್ರಿಯಿಡೀ ಎಚ್ಚರವಿದ್ದು ಓದಿದ್ದರು. ಆದರೆ ಅವರಿಗೆ ಪ್ರತಿಯಾಗಿ ಸಿಕ್ಕಿದ್ದು ಮಾತ್ರ ಪ್ರಶ್ನೆ ಪತ್ರಿಕೆ ಸೋರಿಕೆ, ಸರ್ಕಾರದ ನಿರ್ಲಕ್ಷ್ಯ ಮತ್ತು ಶಿಕ್ಷಣ ವ್ಯವಸ್ಥೆಯಲ್ಲಿ ವ್ಯವಸ್ಥಿತ ಭ್ರಷ್ಟಾಚಾರ. ಇದು ಕೇವಲ ವೈಫಲ್ಯ ಮಾತ್ರವಲ್ಲ, ಬದಲಾಗಿ ಯುವಜನತೆಯ ಭವಿಷ್ಯದ ವಿರುದ್ಧ ಎಸಗಿದ ಅಪರಾಧವಾಗಿದೆ. ಪ್ರತಿ ಬಾರಿಯೂ ಪ್ರಶ್ನೆ ಪತ್ರಿಕೆ ಮಾಫಿಯಾ ಯಾವುದೇ ಶಿಕ್ಷೆ ಇಲ್ಲದೆ ಸುಲಭವಾಗಿ ನುಣುಚಿಕೊಳ್ಳುತ್ತದೆ. ಆದರೆ ಪ್ರಾಮಾಣಿಕ ವಿದ್ಯಾರ್ಥಿಗಳು ಶಿಕ್ಷೆ ಅನುಭವಿಸುವಂತಾಗಿದೆ. ಈಗ ಲಕ್ಷಾಂತರ ವಿದ್ಯಾರ್ಥಿಗಳು ಮತ್ತೊಮ್ಮೆ ಅದೇ ಮಾನಸಿಕ ಒತ್ತಡ, ಆರ್ಥಿಕ ಹೊರೆ ಮತ್ತು ಅನಿಶ್ಚಿತತೆಯನ್ನು ಎದುರಿಸಬೇಕಾಗಿದೆ.
ಒಬ್ಬ ವ್ಯಕ್ತಿಯ ಹಣೆಬರಹವು ಕಠಿಣ ಪರಿಶ್ರಮದಿಂದ ನಿರ್ಧರಿಸಲ್ಪಡದೆ ಕೇವಲ ಹಣ ಮತ್ತು ಪ್ರಭಾವದಿಂದ ನಿರ್ಧರಿಸಲ್ಪಡುವುದಾದರೆ ಶಿಕ್ಷಣಕ್ಕೆ ಯಾವ ಅರ್ಥವಿರುತ್ತದೆ? ಪ್ರಧಾನಿ ಮೋದಿಯವರ ಪಾಲಿನ ಈ ಅಮೃತ ಕಾಲವು ದೇಶದ ಪಾಲಿಗೆ ವಿಷಕಾಲವಾಗಿ ಮಾರ್ಪಟ್ಟಿದೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಕೂಡ ಕೇಂದ್ರ ಸರ್ಕಾರವನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ये बार बार हो रहा है, ये गवर्नमेंट इसके तरफ ध्यान क्यों नहीं दे रही मुझे समझ नहीं रहा. और ये बार बार मध्य प्रदेश, यूपी, बिहार ऐसे जगह में ही होता है, थ्रू आउट कंट्री और कहीं जगह नहीं होता. स्टूडेंट्स के भविष्य को ये लोग खराब कर रहे हैं और एक भारत के विद्यार्थियों के छवि को भी खराब कर रहे हैं. तो ये इसके ऊपर कुछ ना कुछ स्ट्रिक्ट एक्शंस जो ये लीक करते हैं उनको सजा होना चाहिए. ಇಷ್ಟೆಲ್ಲ ಆಗ್ತಿದ್ರು ಕೇಂದ್ರ ಶಿಕ್ಷಣ ಸಚಿವ ಧರ್ಮೇಂದ್ರ ಪ್ರಧಾನ್ ಮಾತ್ರ ಈ ವಿಚಾರದಲ್ಲಿ ಮಾಧ್ಯಮಗಳು ನೋಡ್ತಾ ಇದ್ದಂತೆ ತಲೆ ತೆಗೆದುಕೊಂಡು ಹೊರಟು ಹೋದರು. ಆದರೆ 2024ರಲ್ಲಿ ನೀಟ್ ಪತ್ರಿಕೆ ಲೀಕ್ ಆದಾಗ ಧರ್ಮೇಂದ್ರ ಪ್ರಧಾನ್ ಅವರು ಸುಧಾರಣೆ ತಂದಿದ್ದೀವಿ ಅಂತ ಹೇಳಿದಂತಹ ಮಾತುಗಳು ಈಗ ವೈರಲ್ ಆಗ್ತಾ ಇದೆ. नीट की अव्यवस्था हुई थी, मैं मुंह छुपा के नहीं भागा था, मैंने उसके लिए जिम्मेवारी ली थी और उसको हमने सुधारा. सर पेपर लीक पे क्या बोलेंगे? सर पेपर लीक पे सर सीबीआई इंक्वायरी का ಇದು ಅವರೇ ಹೇಳ್ತಿದ್ರೆ ನನ್ನ ಮುಖ ಮುಚ್ಚಿಕೊಂಡು ಓಡಲಿಲ್ಲ ಅಂತೇಳಿ. ಆದರೆ ಇವತ್ತು ಏನಾಗಿದೆ ಅನ್ನೋದನ್ನು ನೀವೇ ನೋಡ್ತಾ ಇದ್ದೀವಿ. ಇಲ್ಲಿ ರಾಜಕೀಯ ನಡೀತಾನೆ ಇರುತ್ತೆ. ಆದರೆ ಈಗ ಭಾಳ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ನೀಟ್ ಮರುಪರೀಕ್ಷೆಗೆ ವಿದ್ಯಾರ್ಥಿಗಳು ರೆಡಿ ಆಗಬೇಕಾಗಿದೆ. ಮಕ್ಕಳು ಮತ್ತು ಪೋಷಕರಲ್ಲಿ ಕೆಲವು ಗೊಂದಲಗಳು, ಪ್ರಶ್ನೆಗಳು ಕೂಡ ಕಾಡ್ತಾ ಇದ್ದಾವೆ. ಅದಕ್ಕೆಲ್ಲ ಉತ್ತರವೂ ಕೂಡ ಇದೆ. ಅಂದರೆ ಮತ್ತೆ ಪರೀಕ್ಷೆಗೆ ಸಂಬಂಧಪಟ್ಟಂತೆ ನೀಟ್ ಮರುಪರೀಕ್ಷೆ ಯಾವಾಗ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಶೀಘ್ರದಲ್ಲೇ ದಿನಾಂಕವನ್ನು ಘೋಷಣೆ ಮಾಡೋದಕ್ಕೆ NTA ದಿನಾಂಕವನ್ನು ಹೇಳುತ್ತೆ. ಮತ್ತು ನೀಟ್ ಪರೀಕ್ಷೆಗೆ ನೀವು ಫೀಸನ್ನು ಕಟ್ಟಬೇಕಾ ಅನ್ನುವಂತಹ ಪ್ರಶ್ನೆ ವಿದ್ಯಾರ್ಥಿಗಳ ಮನಸ್ಸಿನಲ್ಲಿ ಇರ್ಬೋದು. ಯಾವುದೇ ಹಣವನ್ನು ನೀವು ಕಟ್ಟಬೇಕಾದ ಅವಶ್ಯಕತೆ ಇಲ್ಲ. ಆಲ್ರೆಡಿ ನೀವು ಪೇ ಮಾಡಿರುವಂಥ ಹಣದ ಆಧಾರದ ಮೇಲೆ NTA ಎಕ್ಸಾಮನ್ನು ಕೊಡ್ತಾರೆ. ಇನ್ನು ಮತ್ತೆ ಪರೀಕ್ಷೆಗೆ ನೋಂದಣಿ ಆಗಬೇಕಾ ಅನ್ನುವಂತಹ ಪ್ರಶ್ನೆ ನಿಮ್ಮಲ್ಲಿ ಕಾಡ್ತಾ ಇದ್ದರೆ ಅಂಥದ್ರ ಅವಶ್ಯಕತೆ ಇಲ್ಲ. ಮೇ 3ರ ರಿಜಿಸ್ಟ್ರೇಷನ್ ಕಾಪಿ ನಿಮ್ಮ ಕೈಯಲ್ಲಿದ್ದರೆ ಸಾಕು. ಅದರ ಮೂಲಕ ಹೋಗಿ ಎಕ್ಸಾಮ್ ಬರಿಬೋದು. ಮತ್ತೆ ಪರೀಕ್ಷಾ ಕೇಂದ್ರ ಏನಾದರೂ ಬದಲಾಗುತ್ತಾ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡ್ತಾ ಹೋದರೆ ಮೇ 3ರಂದು ಯಾವ ಎಕ್ಸಾಮ್ ಕೇಂದ್ರದಲ್ಲಿ ಬರೆದಿದ್ರು ಬಹುತೇಕ ಅದೇ ಕೇಂದ್ರದಲ್ಲಿನೇ ಎಕ್ಸಾಮನ್ನು ಕೊಡುವಂತಹ ಸಾಧ್ಯತೆ ಇದೆ. ಉಳಿದೆಲ್ಲ ಅಪ್ಡೇಟ್ಸನ್ನು ಕೂಡ NTA ತನ್ನ ವೆಬ್ಸೈಟ್ನಲ್ಲಿ ಕಾಲಕಾಲಕ್ಕೆ ನೀಡ್ತಾ ಹೋಗುತ್ತೆ.